ಬೃಹತ್ವಾದ ದೊಡ್ಡ ಬೇವಿನ ಮರದ ಕೆಳಗೆ ಮಾರಮ್ಮ ತಾಯಿಯ ದೇವಸ್ಥಾನ. ನಂಬ್ತೀರಾ? ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಗೊತ್ತಾಗುತ್ತೆ. ಹಲೋ ಗೈಸ್, ಬುಧವಾರದ ಬ್ಲಾಗ್ ಇದಾಗಿರುತ್ತೆ. ಸೊ ನಾನು ಹೇಳ್ದಂಗೆ ನೆನ್ನೆ ಹಬ್ಬಕ್ಕೆ ಹೋಗಿದ್ವಿ ಅಂತ ಹೇಳಿದ್ವಿ. ಸೊ ನಾನಂತೂ ಫುಲ್ ಖುಷಿಯಾಗಿ ಹಂಗೆ ಹೇಳ್ಕೊಂಡು ಬೆಳಗ್ಗೆ ಒಳ್ಳೆ ವ್ಯೂಸ್ ಕಂಡ್ರಿ. ಪ್ಲೇಸ್ ನೋಡೋಕ್ಕೆ ಸೂಪರ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ಮುಗಿಸ್ಕೊಂಡು ಸ್ವಲ್ಪ ನಮ್ಮ ಗಾಡಿ ಹಾಕೋ ಕೈ ಟ್ರಬಲ್ ಕೊಟ್ಬಿಟ್ಟಿತ್ತು, ಪೆಟ್ರೋಲ್ ಖಾಲಿ ಆಗೋಯ್ತು. ಸೊ ನಾನು ಪೆಟ್ರೋಲ್ ಬಂಕ್ ಇದೆ ಅಂತ ಹೋದೆ, ಪೆಟ್ರೋಲ್ ಬಂಕ್ ಇರಲಿಲ್ಲ. ಸೊ ಹಂಗೆ ಅಲ್ಲೇ ಸ್ವಾಮಿಗಳು ಬರೋ ದರ್ಶನ ಆಯಿತು, ಒಳ್ಳೇದಾಗಲಿ ಅಂತ ಕೇಳಿದೆ ಸ್ವಾಮಿಗಳಿಗೆ. ಸೊ ಅದನ್ನು ಮುಗಿಸ್ಕೊಂಡು ನಾನು ನಮ್ಮ ಬಾಮೈದನ ಗಾಡಿ ತಗೊಂಡು ಎಕ್ಸೆಲಲ್ಲಿ ಹೆವಿ ಡ್ಯೂಟಿ ತಗೊಂಡು ಹೋದೆ ಪೆಟ್ರೋಲ್ ತರೋಣ ಅಂತ. ಸೊ ಆ ಗಡಿలో ಹೋಗೋ ಒಂಥರ ಜಾಲಿ ಕಣ್ರಿ, ಆ ಥರ ಇದೆ ಪ್ಲೇಸ್ಗಳು ಮಾತ್ರ ಆ ಕಡೆ ಎಲ್ಲ. ಅದನ್ನು ಮುಗಿಸ್ಕೊಂಡು ಒಂದು ಕೆರೆ ಸಿಕ್ತು ಅಲ್ಲಿ. ಕೆರೆ ಅಂತೂ ಸೂಪರ್ ಆಗಿತ್ತು ಕಣ್ರಿ. ಹೆಂಗಿತ್ತು ಅಂದರೆ ವ್ಯೂಸು, ಬೆಳಗಿನ ವ್ಯೂಸು. ಟೈಮ್ ಬಂದು 7 ಗಂಟೆ, ಸಾಕತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದೆ ಹೊಸುಂಡಿ ಎಂಬ ಗ್ರಾಮಕ್ಕೆ. ಸೊ ವೀಕ್ಷಕರಲ್ಲಿ ನೀವು ಗಮನಿಸ್ಬೋದು, ಒಂದು 12 ಮನೆ ಇದೆ ಅಷ್ಟೇ ಇಲ್ಲಿ. ಇವರೇ ಮಾತ್ರ ಅದ್ದೂರಿಯಾಗಿ ಹಬ್ಬ ಮಾಡ್ತಾರೆ, 12 ಮನೆ. ಸೊ ಅದರಲ್ಲೂ ನಮ್ಮ ಬಾಸ್ ಫೋಟೋ ಹಾಕ್ಸ್ಬಿಟ್ಟಿದ್ರು. ಸೊ ನೋಡಿ, ಇದೊಂದೇ ಬ್ಯಾನರು ಈ ಊರಲ್ಲಿರೋದು. ಸೊ ಇರೋದೇ 12 ಮನೆ. 12 ಮನೆಯಲ್ಲಿ ಇವರು ಒಂದು ಊರನ್ನೇ ಕಟ್ಬಿಟ್ಟಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಒಬ್ಬೊಬ್ಬರ ಕಷ್ಟಕ್ಕೆ ಅವ್ರ ಕಷ್ಟಕ್ಕೆ ಇವ್ರು ಆಯ್ತಾರೆ, ಇವ್ರ ಕಷ್ಟಕ್ಕೆ ಅವ್ರು ಆಯ್ತಾರೆ ಅಷ್ಟೇ. ದೊಡ್ಡ ಊರೇನಿಲ್ಲ, ಒಂದು 12 ಮನೆ. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿ ಮಾರಮ್ಮನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಆ ಹಳ್ಳಿ ವೆದರ್ಗೆ ಹೋದಕ್ಕೂ ಏನು ರೀ ಖುಷಿ ಕಣ್ರಿ, ಯಾವುದೋ ಒಂದು ಸ್ವರ್ಗಕ್ಕೆ ಬಂದಂಗೆ ಆಗೋಯ್ತು. ಗಿಜಿ ಅನ್ನುವ ಜನಗಳ ಮಧ್ಯೆ ಇರೋದಕ್ಕಿಂತ ಇಂಥ ಸಿಂಪಲ್ ಸಿಟಿ ಇರೋ ಊರಲ್ಲಿರೋದು ತುಂಬ ಇಷ್ಟ ಆಯಿತು. 12 ಮನೆ ಇರೋದು ಇಲ್ಲಿ. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಬಿಸಿಲು ಮಾತ್ರ ಹೆವಿ ಬಿಡ್ತಾಯಿತ್ತು. ಸೊ ಮರಗಳು ಮಾತ್ರ ಒಳ್ಳೊಳ್ಳೆ ಮರಗಳಿದೆ. ಸೊ ಎಲ್ಲೆಲ್ಲಿ ನೋಡಿ ಬರೀ ಬೇವಿನ ಮರನೇ. ಸೊ ನಾವು ನೋಡಿ ದರ್ಶನ ಮಾಡ್ಕೊಳ್ಳಿ ಮಾರಮ್ಮ ತಾಯಿ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ನಾವು ಬಂದು ನಮಸ್ಕಾರ ಮಾಡಿ ನೋಡಿ ಫುಲ್ ವೀಡಿಯೋ ಹಾಕಿ ತೋರಿಸ್ತೀನಿ ನಿಮಗೆ. ಸೊ ನಮ್ಮ ಶಿಷ್ಯ ಬೇರೆ ನಮ್ಮ ಮೆಲಳ್ಳಿಯವನು, ಇವನು ಸೆಲ್ಫಿ ತಗೊಳ್ತಾ ಇದ್ನ. ಸರಿ ಬಾಪ ಅಡಿಗೆ ಮಾಮಿ ತೋರಿಸಮ್ಮ ಅಂದೆ. ಸೊ ಗಮನಿಸ್ತಾ ಇರ್ಬೋದು ವೀಕ್ಷಕರೇ ನೀವು, ಸುತ್ತಮುತ್ತ ಎಲ್ಲೆಲ್ಲಿ ನೋಡ್ರು ಸ್ವಲ್ಪ ಬೇವಿನ ಮರಗಳೇ ಐತೆ. ಫುಲ್ಲು ಬೃಹತ್ ದೊಡ್ಡ ಬೇವಿನ ಮರನೇ ಐತೆ. ಸೊ ಆ ಬೇವಿನ ಮರದ ಕೆಳಗಡೆ ಜನಿಸಿರೋ ನನ್ನ ತಾಯಿ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಎಲ್ರಿಗೂ ನೆಮ್ಮದಿಯಲ್ಲಿ ಸಿಗುತ್ತೆ ಅಂದರೆ ನೋಡಿ, ಇವರಿಗೆ ಇಡೀ ಫ್ಯಾಮಿಲಿನೇ ನೆಮ್ಮದಿಯಾಗಿ ಮಲಗಿದ್ದಾರೆ ಇಲ್ಲಿ. ನೋಡಿ ಗಮನಿಸ್ತಾ ಇರ್ಬೋದು ನೀವು ವೀಕ್ಷಕರೇ, ನೋಡಿ ಹೆಂಗಿದೆ, ಒಂದೇ ಕಲರು. ಅಮ್ಮ, ಅಕ್ಕ, ತಮ್ಮ, ಅಣ್ಣ, ತಮ್ಮ ಎಲ್ಲ ಹೆಂಗಿದ್ದಾರೆ ಫ್ಯಾಮಿಲಿ. ಹಿಂಗಿರ್ಬೇಕಂತ ಫ್ಯಾಮಿಲಿ. ಚಿಂತೆ ಇದ್ದವ್ರಿಗೆ ಸಂತಲ್ಲಿದ್ದಂತೆ ಹೆಂಗೈತೆ ನೋಡಿ, ಹುಣ್ಸ ಮಾಡಿ ಕೆಳಗಡೆ ಹೆಂಗೆ ಮಲಗಿದ್ದಾರೆ ಅನ್ನೋದು ಅಂದರೆ ನನಗಂತೂ ತುಂಬ ಖುಷಿ ಆಯಿತು. ಇಂಥ ನೆಮ್ಮದಿ ನಮ್ಗಾರು ಸಿಕ್ಕಿದ್ರೆ ಹೆಂಗೆಂಗೋ ಇರೋನು ಅಂತ. ಸೊ ಗಮನಿಸ್ತಾ ಇರ್ಬೋದು ನೀವು, ಸುತ್ತಮುತ್ತ ಬೃಹತ್ ದೊಡ್ಡ ಮರಗಳಿದೆ. ಆ ಮರದ ಕೆಳಗಡೆ ನೆಮ್ಮದಿಯಾಗಿ ನಿದ್ದೆ ಹೊಡಿತಿದೆ ಮರಿಗಳೆಲ್ಲ. ಸೊ ನೋಡ್ತಾ ಇರ್ಬೋದು. ಸೊ ಇದೇ ದೇವಸ್ಥಾನ ಮಾತ್ರ ಚಿಕ್ಕದು. ಸೊ ಇರೋದು 12 ಮನೆ. ಇವರು ಆವಾಗಲಿಂದ ಇಲ್ಲೇ ಪೂಜೆ ಮಾಡೋದು, ಮರಿಗಳೆಲ್ಲ ಬಲಿ ಕೊಡೋದು ಇಲ್ಲೇ. ಸರಿ ಅಂದ್ಬಿಟ್ಟು ನಾವು ಈ ದೇವಸ್ಥಾನ ನೋಡಲೇಬೇಕು ಅಂದ್ಬಿಟ್ಟು ನಾವು ಬಂದ್ವಿ. ಸೊ ನಮ್ಮ ಅಣ್ಣನ ಮಗಳು ಇದೇ ಊರು ಕೊಟ್ಟಿರೋದು ಹೊಸುಂಡಿ ಎಂಬ ಗ್ರಾಮ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಗಮನಿಸ್ತಾ ಇರ್ಬೋದು, ಪುಟ್ಟ ದೇವಸ್ಥಾನ ಆದರೂ ಬೃಹತ್ ದೊಡ್ಡದು ಮರದ ಕೆಳಗಡೆ ನನ್ನ ತಾಯಿ ಮಾರವ್ವ ಉದ್ಭವ ಆಗಿದ್ದಾಳೆ. ಸೊ ನೋಡಿ ವೀಕ್ಷಕರೇ, ನನಗಂತೂ ಈ ಥರ ವ್ಯೂಸ್ ನೋಡಿ ನನಗಂತೂ ತುಂಬ ಖುಷಿಯಾಗೋಯ್ತು. ಎಲ್ಲೆಲ್ಲೋ ಹೋಗೋಬೋದು, ಇಂಥ ಪುಟ್ಟ ಹಳ್ಳಿಗಳಿಗೆ ಹೋದರೆ ಏನೋ ಒಂಥರ ಖುಷಿ, ಏನು ನೆಮ್ಮದಿ ವಾತಾವರಣ. ನಮ್ಮ ಮನೆಯವರೆಲ್ಲ ಫುಲ್ಲು ಖುಷಿ ಆಗೋದ್ರು. ಇಂಥ ಪ್ಲೇಸ್ಗಳಿಗೆ ಬರೋಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಸೊ ನಮಗೆ ಕಾರಣಾಂತರದಿಂದ ಕೆಲಸ ಮರ ತಗೊಳ್ಳೋದು. ಇಲ್ಲಿ ನಾಟಿ ಬೇವಿನ ಮರ ಸೂಪರ್. ಅವ್ರು ಬಂದು ಮನೆ ಹತ್ರ ಬೇವಿನ ಮರ ನೀವು ಗಮನಿಸ್ತಾ ಇರ್ಬೋದು ನೋಡಿ. ಇಲ್ಲೇ ನೋಡಿ ಬೇವಿನ ಮರ, ಏನಾದ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮನೆ ಮಾಡುವಂಥವ್ರು ಇಲ್ಲೇ ಮರಗಳ ಮಾತ್ರ ನಾವು ಜಾನಿದೆ ಮಾತ್ರ ಒಳಗಡೆ ನಾಟಿ ಬೇವು ಎಲ್ಲ. ಯಾಕಂದರೆ ಕೆಲಸ ಸ್ಟಾಪ್ ಆಗುತ್ತೆ, ಊರ ಕಡೆ ಹೋಗಮ್ಮ ಅಂತ. ಸೊ ಆ ಕಡೆಯಿಂದ ಬರೋಕ್ಕೆ ಖುಷಿ. ಈಗ ಬರ್ಬೇಕಾರಿಲ್ಲ ಅವಳಿಗೆ. ಇದಾಗಿರುತ್ತೆ ಇವತ್ತಿನ ಬ್ಲಾಗ್. ಬಾಯ್ ಫ್ರೆಂಡ್ಸ್.